ಹಾಯ್ ಹಲೋ ನಮಸ್ಕಾರ, ನಿಮಗೆಲ್ಲರಿಗೂ ಸ್ವಾಗತ ಶಿರೀಷಾ ಅಡುಗೆ ಮನೆಗೆ. ಇವತ್ತು ನಾವು ಪಾರ್ಟ್ 2 ಅಲ್ಲಿ ಡಿವೈಡ್ ಮಾಡಿರುವಂಥ ಈ ಕೇಕ್ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೇನೆ. ಫಸ್ಟ್ ವಿಡಿಯೋಲಿ ನಾವು ಯಾವ ರೀತಿ ಸ್ಪಾಂಜ್ ಮಾಡಬೇಕು, ಯಾವ ರೀತಿ ಕ್ರೀಮ್ನ ರೆಡಿ ಮಾಡಬೇಕು, ಎಷ್ಟು ಪ್ರಿಮಿಕ್ಸ್ನ ತೊಗೋಬೇಕು ಅನ್ನೋದನ್ನು ಕಂಪ್ಲೀಟಾಗಿ ಡೀಟೇಲಾಗಿ ಆ ವಿಡಿಯೋಲಿ ನಾನು ಶೇರ್ ಮಾಡಿದ್ದೇನೆ. ಈ ವಿಡಿಯೋಲಿ ನಾವು ಯಾವ ರೀತಿ ಕೇಕ್ನ ರೆಡಿ ಮಾಡಬೇಕು ಅನ್ನೋದನ್ನು ಇಲ್ಲಿ ಡೀಟೇಲಾಗಿ ಹೇಳಿದ್ದೇನೆ. ಇದು ಪಾನ್ ಮಸಾಲ ಫ್ಲೇವರ್ ಆಗಿರೋದ್ರಿಂದ ನಾನು ಇಲ್ಲಿ ಗ್ರೀನ್ ಕಲರಲ್ಲಿ ಈ ಕೇಕ್ನ ಡೆಕೋರೇಟ್ ಮಾಡ್ತಾ ಇದ್ದೇನೆ. ಇವಾಗ ನೋಡಿ, ಎಲ್ಲಕ್ಕಿಂತ ಮೊದಲಾಗಿ ನಾವು ಇದನ್ನು ಬೇಸ್ನ ತೊಗೋತಾ ಇದ್ದೀನಿ. ಇಲ್ಲಿ 8 ಇಂಚಿನ ಬೇಸ್ನ ತೊಗೋತಾ ಇದ್ದೀನಿ. ನಾವು 1 kg ಕೇಕ್ ರೆಡಿ ಮಾಡಬೇಕಂದ್ರೆ 8 ಇಂಚಷ್ಟು ಬೇಸನ್ನು ತೊಗೋಬೇಕಾಗುತ್ತದೆ. ಈ ಬೇಸ್ ನಾವು ಕಂಪಲ್ಸರಿ 8 ಇಂಚದಷ್ಟು ತೊಗೋಬೇಕು 1 kgಗೆ. ಇದಕ್ಕೆ ಸ್ವಲ್ಪನೇ ಕ್ರೀಮ್ನ ಅಪ್ಲೈ ಮಾಡಿ ಅದರ ನಂತರ ಫಸ್ಟ್ ಲೇಯರ್ ನಾವು ಕಟ್ ಮಾಡಿರುವಂಥ ಬ್ರೆಡ್ನ ಫಸ್ಟ್ ಲೇಯರ್ ಇಡಬೇಕು. ಅದರ ನಂತರ ಶುಗರ್ ಸಿರಪ್ ಅಪ್ಲೈ ಮಾಡಿ ಅದಕ್ಕೆ ಈ ರೀತಿಯಾಗಿ ನಾವು ಒಂದು ಪೈಪಿಂಗ್ ಬ್ಯಾಗಲ್ಲಿ ಕ್ರೀಮ್ನ ಫಿಲ್ ಮಾಡಿ ಅದರ ನಂತರ ಈ ರೀತಿ ಅಪ್ಲೈ ಮಾಡೋದ್ರಿಂದ ಪರ್ಫೆಕ್ಟಾಗಿ ಎಲ್ಲ ಕಡೆ ಒಂದೇ ಲೆವೆಲ್ ಆಗಿ ಕ್ರೀಮ್ನ ಅಪ್ಲೈ ಆಗುತ್ತೆ. ಅದಕ್ಕೋಸ್ಕರ ನಾವು ಇಲ್ಲಿ ಕ್ರೀಮ್ನ ಈ ರೀತಿಯಾಗಿ ಅಪ್ಲೈ ಮಾಡಬೇಕು. ಇವಾಗ ನೋಡಿ, ನಾನು ಪಾನ್ ಮಸಾಲ ಕ್ರಷ್ ಇರುತ್ತೆ ಅಲ್ವಾ, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಒಂದು ಬಾಟಲಲ್ಲಿ ಸಿಗುತ್ತೆ. ಇದನ್ನು ನೀವು ಕ್ರಷಲ್ಲಿ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಮಸಾಲೆ ಪಟ್ಟೆ ಅಂಗಡಿಯಲ್ಲಿ ಮಸಾಲೆ ಎಲೆ ಸಿಗುತ್ತೆ ಅಲ್ವಾ, ಅದನ್ನು ತೊಗೊಂಡ್ಬಂದು ನೀವು ಅದನ್ನು ಕಟ್ ಮಾಡಿ ಚೂರು ಚೂರಾಗಿ ಇದ್ರ ಮೇಲೆ ಹಾಕ್ಬೋದು. ಇಲ್ಲಿ ನನ್ನ ಹತ್ರ ಕ್ರಷ್ ಇರೋದ್ರಿಂದ ನಾನು ಇಲ್ಲಿ ಕ್ರಷ್ನ ಯೂಸ್ ಮಾಡ್ತಾ ಇದ್ದೀನಿ. ಅದರ ನಂತರ ನಾನು ಇಲ್ಲಿ ಇದೇ ರೀತಿಯಾಗಿ ಸೆಕೆಂಡ್ ಲೇಯರ್ನ ಹಾಕಿ ಅದರ ಮೇಲೆ ಕೂಡ ಶುಗರ್ ಸಿರಪ್ ಅಪ್ಲೈ ಮಾಡಿ ಇವಾಗ ನಾವು ಇದೇ ರೀತಿಯಾಗಿ ಕ್ರೀಮ್ನ ಅಪ್ಲೈ ಮಾಡಬೇಕು. ಇಲ್ಲಿ ಕ್ರೀಮ್ನ ಚೆನ್ನಾಗಿ ಅಪ್ಲೈ ಮಾಡಿದ ನಂತರ ಒಂದೇ ಲೆವೆಲಲ್ಲಿ ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಇದು ಸ್ಪ್ರೆಡ್ ಆದ ನಂತರ ಮತ್ತೊಮ್ಮೆ ನಾವು ಇದರ ಮೇಲೆ ಪಾನ್ ಮಸಾಲ ಕ್ರಷ್ ಈ ರೀತಿಯಾಗಿ ಹಾಕಿ ಇದನ್ನು ಕೂಡ ನಾವು ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇದನ್ನು ನಾವು 2 ಸ್ಪೂನ್ದಷ್ಟು ಹಾಕಬೇಕು. ಇವಾಗ ನಾವು ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿದ ನಂತರ 3ನೇ ಲೇಯರ್ ಅಂದರೆ ಬ್ರೆಡ್ನ 3ನೇ ಲೇಯರ್ ಇರುತ್ತೆ ಅಲ್ವಾ, ಅದನ್ನು ಇದರ ಮೇಲೆ ಇಟ್ಟು ಇನ್ನೊಮ್ಮೆ ನಾವು ಇಲ್ಲಿ ಶುಗರ್ ಸಿರಪ್ನ ಚೆನ್ನಾಗಿ ಅಪ್ಲೈ ಮಾಡಬೇಕು. ಈ ಶುಗರ್ ಸಿರಪ್ನ ಅಪ್ಲೈ ಮಾಡಿದ ನಂತರ ನಮ್ಮ ನೆಕ್ಸ್ಟ್ ಪ್ರೋಸೆಸ್ ಇರುತ್ತೆ ಕ್ರಮ್ ಕೋಟಿಂಗ್. ಕ್ರಮ್ ಕೋಟಿಂಗ್ ಅಂದರೆ ನಾವು ಸ್ವಲ್ಪ ಕ್ರೀಮನ್ನು ಯೂಸ್ ಮಾಡಿ ಇದರ ಮೇಲೆ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕಾಗುತ್ತದೆ. ನೀವು ಇಲ್ಲಿ ನೋಡ್ಬೋದು ಯಾವ ರೀತಿ ನಾನು ಸ್ವಲ್ಪನೇ ಕ್ರೀಮ್ನ ಇದರ ಮೇಲೆ ಅಪ್ಲೈ ಮಾಡಿ ಯಾವ ರೀತಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಅನ್ನೋದು. ಈ ರೀತಿ ಮಾಡೋದ್ರಿಂದ ಬ್ರೆಡ್ನ ಯಾವುದೇ ಕ್ರಮ್ಸ್ಗಳು ಕೂಡ ಕ್ರೀಮ್ನ ಅಪ್ಲೈ ಮಾಡುವಾಗ ಮೇಲೆ ಬರುವುದಿಲ್ಲ. ಅದೇ ರೀತಿ ಫಿನಿಶಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ಕ್ರಮ್ ಕೋಟಿಂಗ್ ಮಾಡಬೇಕು. ಅದರ ನಂತರ ನಾನು ಮತ್ತೊಮ್ಮೆ ಇಲ್ಲಿ ಪೈಪಿಂಗ್ ಬ್ಯಾಗಲ್ಲಿ ಈ ರೀತಿಯಾಗಿ ಕ್ರೀಮ್ನ ತುಂಬಿ ಅದರ ನಂತರ ಈ ರೀತಿಯಾಗಿ ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ಕ್ರೀಮ್ನ ಅಪ್ಲೈ ಮಾಡೋದ್ರಿಂದ ಒಂದೇ ಲೆವೆಲ್ ಆಗಿ ಒಂದೇ ಈಕ್ವಲ್ ಆಗಿ ಕ್ರೀಮ್ ಫಿನಿಶಿಂಗ್ ಆಗಿ ಕೂಡ ಚೆನ್ನಾಗಿ ಅಪ್ಲೈ ಆಗುತ್ತೆ. ಅದಕ್ಕೋಸ್ಕರ ನಾವು ಪೈಪಿಂಗ್ ಬ್ಯಾಗಲ್ಲಿ ಹಾಕಿ ಅಪ್ಲೈ ಮಾಡುವುದು ತುಂಬ ಈಸಿ ಕೂಡ ಆಗುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಪೈಪಿಂಗ್ ಬ್ಯಾಗಲ್ಲಿ ಹಾಕಿ ಈ ರೀತಿಯಾಗಿ ಕ್ರೀಮ್ನ ಚೆನ್ನಾಗಿ ಅಪ್ಲೈ ಮಾಡಿ ಇವಾಗ ನಾನು ಸ್ಕ್ರ್ಯಾಪರ್ನಿಂದ ಈ ರೀತಿಯಾಗಿ ಫಿನಿಶಿಂಗ್ ಮಾಡ್ಕೋತಾ ಇದ್ದೇನೆ. ಇದು ಸ್ಕ್ರ್ಯಾಪರ್ನ ಫಸ್ಟ್ ಪ್ರೋಸೆಸ್ ಇರುತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ಫಿನಿಶಿಂಗ್ ಕೂಡ ಚೆನ್ನಾಗಿ ಬರುತ್ತೆ. ಅದರ ನಂತರ ನಾನು ಇಲ್ಲಿ ನ್ಯೂಟ್ರಲ್ ಜೆಲ್ ಅಂತ ಸಿಗುತ್ತೆ, ಆ ನ್ಯೂಟ್ರಲ್ ಜೆಲ್ಲಲ್ಲಿ ಗ್ರೀನ್ ಕಲರ್ ಸ್ವಲ್ಪನೇ ಹಾಕಿ ಈ ರೀತಿಯಾಗಿ ನಾನು ಇದನ್ನು ಅಪ್ಲೈ ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ನ್ಯೂಟ್ರಲ್ ಜೆಲ್ನ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಇವಾಗ ಈ ರೀತಿಯಾಗಿ ಸ್ಪ್ರೆಡ್ ಮಾಡಿದ ನಂತರ ನಾವು ಇದನ್ನು ಕೂಡ ಲೈನಿಂಗ್ ಸ್ಕ್ರ್ಯಾಪರ್ ಬರುತ್ತೆ ಅಲ್ವಾ, ಅದರಿಂದ ಈ ರೀತಿಯಾಗಿ ಸೈಡಲ್ಲಿ ನಾನು ಡಿಸೈನ್ ಮಾಡಿ ಇದನ್ನು ಕೂಡ ಕಂಪ್ಲೀಟ್ ಮಾಡಿದ್ದೇನೆ. ಅದೇ ರೀತಿಯಾಗಿ ನ್ಯೂಟ್ರಲ್ ಜೆಲ್ಲಲ್ಲಿ ನಾನು ರೆಡ್ ಕಲರ್ ಹಾಕಿ ಅದನ್ನು ಕೂಡ ಈ ರೀತಿಯಾಗಿ ನಾವು ಡಿಸೈನ್ ಮಾಡಬೇಕು. ಅದರ ನಂತರ ಸ್ವಲ್ಪನೇ ನಾನು ನ್ಯೂಟ್ರಲ್ ಜೆಲ್ಲಲ್ಲಿ ವೈಟ್ ಕಲರ್ ಹಾಕಿ ಇದನ್ನು ಕೂಡ ಈ ರೀತಿಯಾಗಿ ಲೈನಿಂಗ್ ತೆಗಿತಾ ಇದ್ದೇನೆ. ನಾವು ಈ ರೀತಿಯಾಗಿ ಟೂತ್ಪಿಕ್ನಿಂದ ಡಿಸೈನ್ ಮಾಡೋದ್ರಿಂದ ತುಂಬ ಸಿಂಪಲ್ ಆಗಿ ತುಂಬ ಈಸಿಯಾಗಿ ಚೆನ್ನಾಗಿ ಡಿಸೈನ್ ಕೂಡ ರೆಡಿ ಆಗುತ್ತೆ. ಎಷ್ಟು ಈಸಿಯಾಗಿ ಈ ಡಿಸೈನ್ ರೆಡಿ ಆಗ್ತಾ ಇದೆ ಅನ್ನೋದು ನೀವು ನೋಡ್ಬೋದು. ಇದು ಮಾಡೋದು ತುಂಬ ಸುಲಭವಾಗಿದೆ. ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಈಸಿ ಪ್ರೋಸೆಸ್ ಇದೆ. ಅಷ್ಟೇ ಚೆನ್ನಾಗಿ ಈ ಡಿಸೈನ್ ಕೂಡ ಕಾಣ್ತಾ ಇದೆ. ಅದರ ನಂತರ ನಾನು ಸ್ಟಾರ್ ನೋಸಲ್ನಿಂದ ಬಾರ್ಡರ್ ಕಂಪ್ಲೀಟ್ ಮಾಡಿ ಅದೇ ರೀತಿಯಾಗಿ ಸೆಂಟ್ರಲಲ್ಲಿ 3 ಡಿಸೈನ್ ಮಾಡಿ ಅದರ ಮೇಲೆ ರೆಡ್ ಕಲರ್ ಅಲ್ಲಿ ನ್ಯೂಟ್ರಲ್ ಜೆಲ್ ಕೂಡ ಹಾಕಿ ಕೇಕ್ನ ಡಿಸೈನ್ ಕಂಪ್ಲೀಟ್ ಮಾಡ್ತಾ ಇದ್ದೇನೆ. ಇದೇ ರೀತಿಯಾಗಿ ಈಸಿಯಾಗಿ ಹೊಸ ಕೇಕ್ ಡಿಸೈನ್ನ ನೀವು ಕಲಿಬೇಕಂತ ಇದ್ದರೆ, ಕೇಕ್ ಮಾಡೋದು ಹೇಗೋ ಅಂತ ತಿಳ್ಕೊಬೇಕಂದ್ರೆ ನನ್ನ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಅದೇ ರೀತಿ ಶೇರ್ ಮಾಡಿ.
ಇದೇ ರೀತಿ ಹೊಸ ಹೊಸ ಕೇಕನ್ನು ಕಲಿಬೇಕಂತ ಇದ್ದರೆ ನನ್ನ ಚಾನಲ್ನ ಎಲ್ಲಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ